ಇನ್ನು ದಾವಣಗೆರೆ ದಂಗಲ್ ಹೆಂಗ್ ನಡೀತಾ ಇದೆ ಹಾಗಾದ್ರೆ? ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಗ್ ಶಾಕ್ ಆಗಿಬಿಟ್ಟಿದೆ. ನಾಮಪತ್ರ ವಾಪಸ್ ಪಡೆಯದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಅಂತೂ ಯಾವ ರೀತಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ರೆ, ನಾನು ಗೆದ್ದೇ ಗೆಲ್ತೀನಿ, ನನಗೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಬಹಳ ಬಹಿರಂಗವಾಗಿನೇ ಮಾತಾಡಿದ್ರು ಅವರು. ಶಾಮನೂರು ಶಿವಶಂಕರಪ್ಪನವರ ಕಟ್ಟ ಶಿಷ್ಯ ಸಾದಿಕ್ ಪೈಲ್ವಾನ್ ಈಗ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ಸಿಗ್ಲಿಲ್ಲ, ಹಾಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ಅವರು ಕಡೆ ಕ್ಷಣದಲ್ಲಿ ವಾಪಸ್ ತೆಗೆದುಕೊಳ್ತಾರೆ ನಾಮಪತ್ರವನ್ನ ಅಂತ ಹೇಳಲಾಗ್ತಾ ಇತ್ತು. ಬಟ್ ಸಾದಿಕ್ ಪೈಲ್ವಾನ್ ಅವರು ಬಹಳ ಸ್ಪಷ್ಟವಾಗಿದ್ದಾರೆ, ನಾನು ನಿಂತೇ ನಿಲ್ತೀನಿ ಅಂತ ಹೇಳಿ. ಸುಮಾರು 70,000 ಮುಸ್ಲಿಂ ಮತ ಹೊಂದಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮುಸ್ಲಿಂ ಮತದಾರರೇ ನಿರ್ಣಾಯಕ ಅಲ್ಲಿ ಆ ಕ್ಷೇತ್ರದಲ್ಲಿ. ಜೊತೆಗೆ ಬಹಳಷ್ಟು ಜನ ಪಕ್ಷೇತರವಾಗಿ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗೆ ಟೆನ್ಷನ್ ಶುರುವಾಗಿರೋದು. ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿ, ಪೈಲ್ವಾನ್ ಪೈಪೋಟಿ ನಡೀತಾ ಇದೆ ಈಗ. ಅಂದ್ರೆ ಸಮರ್ಥ ಶಾಮನೂರ್ ಅವರಿಗೆ ಪೈಲ್ವಾನ್ ಅವರ ನಡುವೆ ನಡೀತಾ ಇರುವಂತಹ ಪೈಪೋಟಿ ಇದು. ನಾನು ಸ್ಪರ್ಧಾ ಕಣದಲ್ಲಿದ್ದೇನೆ ಅಂತ ಪೈಲ್ವಾನ್ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ ಬಂಡಾಯ ಕಾಂಗ್ರೆಸ್ ಜಿದ್ದಾಜಿದ್ದು ನಡೀತಾ ಇರೋದು. ಎಷ್ಟೇ ಸಂಧಾನ ಮಾಡಿದ್ರು ಕೂಡ ನಾಮಪತ್ರ ವಾಪಸ್ ಪಡೆದಿಲ್ಲ ಪೈಲ್ವಾನ್ ಅವರು. ಬಹಳ ಪ್ರಯತ್ನ ಅಂತೂ ಆಯ್ತು.